ವಿಜಯಾನಂದ ಕಾಶಪ್ಪನವರನ್ನು ನೂತನ ಸಚಿವರಾಗಿ ಅಧಿಕಾರ ಪದದ ಮತ್ತು ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. इंग्लिश कन्नड़ चेंज कर दिया. ठीक है. हाय ಇಂಗ್ಲಿಷ್ ಕನ್ನಡ ನಾನು ಕನ್ನಡ ನಾನು ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ರವರು ಎಂಬುವ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆ ಎಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಭಯ ಅಲ್ವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಿನ ಅರಿವನ್ನು ಅನುಸಾರವಾಗಿ ನ್ಯಾಯಯುತವನ್ನೇ ಮಾಡುತ್ತೇನೆ ಎಂದು ಕೂಡಲ ಸಂಗಮನಾಥನಲ್ಲಿ ಮತ್ತು ಪಂಚಪೀಠಾಧೀಶರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತೇನೆ. नो 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 नीड. ಭಾರತದ ಸಂವಿಧಾನ ಮೇಲೆ ಪ್ರಮಾಣವನ್ನು ಮಾಡುತ್ತೇನೆ. ಸರಿ. ನಾನು ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ನವರು ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆ ತರುವಾಗದ ಅಥವಾ ನನಗೆ ಬರುವ ಎಲ್ಲ ವಿಷಯಗಳನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತವಾಗಿ ನಿರ್ವಹಣಾ ಅಗತ್ಯ ಬಿದ್ದಲ್ಲಿ ಸಂದರ್ಭ ಬಂದಲ್ಲಿ ಅನಂತ ವ್ಯಕ್ತಿಗೆ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. स्वामी लोग गड़बड़ करते हैं. क्या बोला उन्होंने अलग से? क्या नाम लिया? आपने अलग से नाम लिया वो ठीक नहीं, गलत है. हाँ, जो मैटर है ना वही पढ़ना चाहिए. हाँ. ಶ್ರೀ ಜಮೀರ್ ನನ್ನ ಆರಾಧ್ಯ ದೇವನಾದ
ಕೂಡಲ ಸಂಗಮನಾಥನನ್ನು ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳನ್ನು ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಏನೋ ಒಂದು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದು ನನಗೆ. ಇಷ್ಟೊತ್ತು ನೀವು ಬಂದು ಇಲ್ಲಿ ಎಲ್ಲರೂ ಹಾಡು ಶಾಲ ನಾನು ಬೇಡ ಅಂತ ಹೇಳಿದ್ರು ತಂದಿರಿ, ಯಾಕಂದ್ರೆ ಬೆಂಗಳೂರಿಗೆ ಬಂದಿರಿ ತಂದಿರಿ. ಊರಿಗೆ ಹೋದ್ಮೇಲೆ ದಯವಿಟ್ಟು ತರಬೇಡ್ರಿ, ಕೈ ಮುಗಿತೀರಿ ಎಲ್ಲರಿಗೂ, ಯಾರಿಗೂ ಹೇಳಬೇಡ್ರಿ, ತರಂತರೂ ಹೇಳಬೇಡ್ರಿ, ಏನೂ ಬೇಡ. ನೀವು ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ, ಇವತ್ತೇನು ನನ್ನ ಶಾಸಕನ ಮಾಡಿ ಮಂತ್ರಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಮತಕ್ಷೇತ್ರಕ್ಕೆ ಮಂತ್ರಿ ಆಗಲೇಬೇಕು ಜಿಲ್ಲೆಗೆ ಅಂತ ಹೋರಾಟವನ್ನು ಮಾಡಿದವರು ಇದ್ರೆ ಅದು ಒಂದು ಮತಕ್ಷೇತ್ರದವರು ಅನ್ನೋ ಮಾತಂದ್ರೆ ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಧನ್ಯವಾದಗಳು ಕಡಿಮೆ. ಈ ಉಸಿರಿರುವವರೆಗೆ ನಿಮ್ಮ ಕೃತಜ್ಞತೆ ಧನ್ಯವಾದಗಳು. ನಿಮ್ಮ ಜೊತೆಗೆ ನಾನು ಮತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಭಾಳಷ್ಟು ನಮ್ಮ ಚಂದ್ರಶೇಖರ್ ರಾಠೋಡ್ ಆಗಿರ್ಬೋದು, ನಮ್ಮ ಸಂತೋಷ್ ವಕ್ರಾಣಿಯವರು ಹೋದ್ರೂ ಸಂತೋಷ್ ವಕ್ರಾಣಿಯವರು ಆಗಿರ್ಬೋದು, ನಮ್ಮ ವಕೀಲರಾದಂಥ ನಮ್ಮ ರಾಠೋಡ್ ಅವರು, ನಮ್ಮ ಈ ಬದ್ನೂರವರು, ನಮ್ಮ ಮಲ್ಲಣ್ಣ ಎಲಿಗಾರವರು, ಅನೇಕ ಜನ ಬದಾಮಿಂತ್ರ ಬೇರೆ ಬೇರೆ ಕ್ಷೇತ್ರದಿಂತರೂ ಕೂಡ ಭಾಳಷ್ಟು ಜನ ಏನು ತಾವು ಒತ್ತಡವನ್ನು ಸರ್ಕಾರದ ಮೇಲೆ ಇವತ್ತು ಹೇರಿದ್ರಿಂತಲೇ ಇವತ್ತು ಈ ಮಂತ್ರಿ ಸ್ಥಾನ ಸಿಕ್ಕೈತಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಪ್ರಯತ್ನ, ನನ್ನ ಕುಟುಂಬದ ಪ್ರಯತ್ನ ಬೇರೆ, ಆದರೆ ಜನರ ಪ್ರಯತ್ನ, ಜನರ ಒಂದು ಮನುಷ್ಯನಾಗಿ ನಾನು ಇವತ್ತು ಗುರುತಿಸ್ಕೊಂಡಂಥವು, ಆ ಜನರಿಂದ ಬಂದಂಥವು ಮಂತ್ರಿ ಆದವ ಅಂದ್ರೆ ನಾನು ವಿಜಯಾನಂದ ಕಾಶ್ಯಪ್ನವರಂತ. ಅದಕ್ಕೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಮಗೆಲ್ಲ ಅರ್ಪಿಸುತ್ತಾ, ನಮ್ಮ ವೇದಿಕೆ ಮೇಲೆ ಕೂತಂಥ ನಮ್ಮ ಶಾತನ್ನ ಸುರ್ಪೂರ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟಗಾರ್ ಅವರು, ನಮ್ಮ ದನಿಗಳಾದಂಥ ರಾಜು ಗೋರಾ ಅವರು ಮತ್ತು ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು, ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೇಕಾರ ಅಧ್ಯಕ್ಷರಾದಂಥ ಸನ್ಮಾನ್ಯ ವೆಂಕಟೇಶ್ ಸಾಕಾ ಅವರು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಶರಣಪ್ಪ ಆಮ್ದಾಳಣ್ಣವರು ಇರ್ಬೋದು, ಮತ್ತು ನಮ್ಮ ಇನ್ನೋರು ಆತ್ಮೀಯ ಸ್ನೇಹಿತರು. ಇತ್ತೀಚೆಗೆ ಸ್ನೇಹ ಹೆಂಗೆ ಇರ್ತಂದ್ರೆ ಸ್ನೇಹ ಜೀವ ಕುಡಿದು ಒಂದು ತಿಂಗಳ ಹಿಂದೆ MLA ಇದ್ದ, ಇವತ್ತು ಮಂತ್ರಿ ಜೊತೆಗೆ ಅದಾರ ಅವರು, ಅಷ್ಟೇ ಭಾಗ್ಯ. ಆ ಭಾಗ್ಯಕ್ಕೆ ಇವತ್ತು ಇವ್ರದ್ದು ಒಂದು ನನ್ನ ಜೊತೆಗೆ ನಿಂತು ಇವತ್ತವರೆಗೂ ಗಟ್ಟಿಯಾಗಿ ನಾನು ಎಷ್ಟು ಪ್ರಯತ್ನ ಮಾಡೀನಿ ಬಿಟ್ಟಿನೂ ಗೊತ್ತಿಲ್ಲ. ಅದು ನಮ್ಮ ಸೋಮಣ್ಣ ಗಣಾಚಾರ್ಯ ಅವರು ನನಗಿಂತ ಹೆಚ್ಚು ಪ್ರಯತ್ನವನ್ನು ಮಾಡಿ ಮಂತ್ರಿ ಆಗಬೇಕಂತೇಳಿ ಗಟ್ಟಿ ಹಿಡಿದಂಥ ಮನುಷ್ಯ ನನ್ನ ಸೋದರಾದಂಥ ಸೋಮನಾಥ ಗಣಾಚಾರ್ಯ ಅವರು ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ನಮ್ಮ ಬಾಹುದ್ದೀನ್ ಕಾಜಿ ಸಾಹೇಬ್ರಿದ್ದಾರೆ, ನಮ್ಮ ಮಲ್ಲಣ್ಣ ಎಲಿಗಾರ್ ಇದ್ದಾರೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಬಸವರಾಜ್ ಗದ್ದಿಯವರು ಕೂಡ ಬಂದಿದ್ದಾರೆ. ಶಾಂತಣ್ಣ ಸಿರ್ಪುರ್ ಅವರು ಫಸ್ಟ್ ಶರಣಪ್ಪನವ್ರದ್ದು ಹೇಳಿದೆ, ನೀವು ಕೇಳಿಸ್ಕೊಳ್ಳೋಲ್ಲ, ನಿಮ್ಮ ಲಕ್ಷ್ಯ ಬೇರೆ ಹೋಗಿರ್ತಾವೆ, ನಾನು ತಪ್ಪಾಗಿಲ್ಲ. ಅದಕ್ಕೆ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಗೊತ್ತಾ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಎಂದೆಂದು ಅನ್ನೋ ಮಾತನ್ನು ಹೇಳಿದರು. ಆ ಪ್ರಾರ್ಥನೆಯಿಂದ ನಾನು ನಡೆದಿದ್ದೀನಿ. ಇವತ್ತು ನಿಮ್ಗೊಂದು ಸತ್ಯ ಹೇಳ್ಬೇಕಂದ್ರೆ ಈ ವೇದಿಕೆ ಮ್ಯಾಗ ಇವತ್ತು ಏನಾದರೂ ಭಾಳ ಮಂದಿ ಸಹಜವಾಗಿ ಅವ ಏನಕ್ಕನ ಅನ್ನೋರು ಇದ್ರು, ಇಲ್ಲಿ ಮಕ್ಕಳೇ ಇದ್ರು, ಭಾಳ ಮಂದಿ ಇರ್ತಾರೆ, ಮಕ್ಕಳ ಕಾಯೇ ಬಗಲ್ ಮೇ ಅಂತಾರೆ ಇರ್ತಾರೆ. ಆಮೇಲೆ ಭಾಳ ಮಂದಿ ನಾನು ಆಗ್ಬಾರ್ದು ಅಂತೂ TV ಒಳಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹೊಯ್ಕೊಂಡಿದ್ದೆ. ಅಲ್ಲೇ ನಿಮ್ಗೆ ನೆನಪೈತು ಇಲ್ಲೋ, ಕೊಲ್ಲೂರು 3 ಜನ ಇದ್ರು ಕಾಯ ಹೋಗುವಲ್ಲ ಅಂತೇಳಿ. ಆ ಕಾಯದಿಂದ ನಾನು ಯಾವಾಗೂ ಬರ್ತದಿಲ್ಲ ಅನ್ಸೋದಿಲ್ಲ. ಇದು ಮಾತು ಕಡೆ ಭಾಳ ಮಂದಿ ಹೇಳಿದ್ರು ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತೆ ಅಂತಂದ್ರೆ ಮಂದಿ ಜನ ನನಗೆ ಗೆಲ್ಸಿದ್ರು, ಹುಚ್ಚಂತ ಗೆಲ್ಸಿದ್ರು, ಶನೆ ಅಂತ ಗೆಲ್ಸಿದ್ರು, ದಡ್ಡ ಅಂತ ಗೆಲ್ಸಿದ್ರು. ಅದಕ್ಕೆ ಅವ್ರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರು ನಾನು ಯಾರಿಗೆ ಟೀಕೆ ಟಿಪ್ಪಣಿ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ, ಗೋಸ್ಕರ ಸಿಟ್ಟು ತ್ಯಾಗ ಮಾಡ್ಬಿಡ್ತೀನಿ.